ಕ್ಯಾಲಿಫೋರ್ನಿಯಾದಲ್ಲಿ ರಾಮಾಯಣ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ರಾಮಾಯಣ ಟ್ರೇಲರ್ ಲಾಂಚ್ ಮಾಡೋ ಸಲುವಾಗಿ ಯಶ್ ಮತ್ತು ರಣಬೀರ್ ಕಪೂರ್ ಅಮೆರಿಕ ಹೋಗಿದ್ರು. ಆದರೆ ಅಂದುಕೊಂಡಂತೆ ರಾಮಾಯಣ ಟ್ರೇಲರ್ ಲಾಂಚ್ ಮಾಡದೆ ಚಿತ್ರಪ್ರೇಮಿಗಳಿಗೆ ನಿರಾಸೆಯನ್ನು ಮೂಡಿಸಿದ್ದಾರೆ. ರಾಕಿಂಗ್ ರಾಯನ ಟಾಕ್ಸಿಕ್ ಆರ್ಭಟದ ನಡುವೆ ರಾಮಾಯಣ ಕ್ರೇಜ್ ಜೋರಾಗಿದೆ. ರಾಯನ ರಾವಣನ ಅವತಾರದಲ್ಲಿ ನೋಡೋಕೆ ಪ್ಯಾನ್ ವರ್ಲ್ಡ್ ಪ್ರೇಕ್ಷಕರು ಕ್ಯಾಲೆಂಡರ್ ಅಲ್ಲಿ ದೀಪಾವಳಿ ಹಬ್ಬವನ್ನ ಮಾರ್ಕ್ ಮಾಡಿ ಕಾಯ್ತಿದ್ದಾರೆ. ಅಲ್ಲದೆ ಯಶ್ ಕೂಡ ಟಾಕ್ಸಿಕ್ ಜೊತೆಗೆ ರಾಮಾಯಣ ಪ್ರಚಾರ ಮಾಡ್ತಾ ಇದ್ದಾರೆ. ರಾಮಾಯಣ ಟ್ರೇಲರ್ ಬಿಡುಗಡೆ ಮುಂದೂಡಿಕೆ. ಟಾಕ್ಸಿಕ್ ರೊಮ್ಯಾಂಟಿಕ್ ಹಾಡುಗಳ ಮೂಲಕ ಕಿಕ್ ಹೆಚ್ಚಿಸಿರುವ ಯಶ್ ಈ ಗ್ಯಾಪ್ ಅಲ್ಲಿ ರಾಮಾಯಣ ದರ್ಶನ ಮಾಡಿಸೋಕೆ ಅಮೆರಿಕ ಹಾರಿದ್ರು. ಅಮೆರಿಕದಲ್ಲಿ ಕಾಮಿಕ್ ಕಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದೇ ವೇದಿಕೆಯಲ್ಲಿ ರಾಮಾಯಣ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಪ್ಲಾನ್ ಫಿಕ್ಸ್ ಆಗಿತ್ತು. ಆದರೆ ಯಶ್ ಹಾಗೂ ರಣಬೀರ್ ಕಪೂರ್ ಅಮೆರಿಕದಲ್ಲಿ ಕಾಮಿಕ್ ಕಾನ್ ನಲ್ಲಿ ಕೂತಿದ್ರೆ ಇತ್ತ ಚಿತ್ರದ ನಿರ್ಮಾಪಕರು ರಾಮಾಯಣ ಟ್ರೇಲರ್ ಬರಲ್ಲ ಅಂತ ಶಾಕ್ ಕೊಟ್ಟಿದ್ದಾರೆ. ಹೌದು, ಬಾಲಿವುಡ್ ಖ್ಯಾತ ನಿರ್ದೇಶಕ ನಿತೇಶ್ ತಿವಾರಿ ಅವರ ರಾಮಾಯಣ ಟ್ರೇಲರ್ ವೀಕ್ಷಣೆ ಮಾಡೋದಕ್ಕೆ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ರು. ಆದರೆ ಅಮೆರಿಕದಲ್ಲಿ ಬಿಡುಗಡೆ ಆಗಬೇಕಾಗಿದ್ದ ಟ್ರೇಲರ್ ಕೊನೆಯ ಕ್ಷಣದಲ್ಲಿ ಮುಂದೂಡಲಾಗಿದ್ದು, ಈ ಕುರಿತು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಳ್ಳುವ ಮೂಲಕ ಚಿತ್ರಪ್ರೇಮಿಗಳಿಗೆ ನಿರಾಸೆ ಮೂಡಿಸಿದರು. ಕಳೆದ ವಾರವಷ್ಟೇ ದೆಹಲಿಯಲ್ಲಿ ಚಿತ್ರದ ಪ್ರಮುಖ ತಾರಾಗಣ ಸಮ್ಮುಖದಲ್ಲಿ ಟ್ರೇಲರ್ನ ಖಾಸಗಿ ಪ್ರದರ್ಶನ ನಡೆದಿತ್ತು. ಆದರೆ ದಿಢೀರಾಗಿ ಟ್ರೇಲರ್ ಅನ್ನು ಮುಂದೂಡಿಕೆ ಮಾಡಿದ್ದು ಅಭಿಮಾನಿಗಳಿಗೆ ಬೇಸರ ತಂದಿದೆ. ಇನ್ನು ರಾಮಾಯಣ ಟ್ರೇಲರ್ ಮುಂದೆ ಹೋಗೋದಕ್ಕೆ ರಾಮಾಯಣ ಕ್ರೇಜ್ ಕಾರಣ ಅಂದ್ರೆ ತಪ್ಪಲ್ಲ. ರಾಮಾಯಣ ಕ್ರೇಜ್ ಹೆಚ್ಚಾಗಿ ಚಿತ್ರದ ಬಿಸಿನೆಸ್ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಓಪನ್ ಆದ ಕಾರಣ ಬಿಸಿನೆಸ್ ಹಿತದೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ ಚಿತ್ರತಂಡ ದಿಢೀರಂತ ಟ್ರೇಲರ್ ಲಾಂಚ್ ಅನ್ನೇ ಮುಂದೂಡುವ ಮೂಲಕ ರಾಮಾಯಣ ದರ್ಶನ ಮಾಡೋಕೆ ಕಾದಿದ್ದ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದಾರೆ. ಯಶ್ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಕೂಡ ಇದೇ ರೀತಿ ಮುಂದೆ ಹೋಗಿತ್ತು. ಅಮೆರಿಕದಲ್ಲಿ ಟಾಕ್ಸಿಕ್ ಶೋ ರೀಲ್ ನೋಡಿ ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ ರಿಲೀಸ್ ಮಾಡುವಂತೆ ಆಫರ್ ಬಂದ ಕೂಡಲೇ ಯಶ್ ಜೂನ್ 4ನೇ ತಾರೀಕು ಬರಬೇಕಾಗಿದ್ದ ಟಾಕ್ಸಿಕ್ ಚಿತ್ರದ ರಿಲೀಸ್ ಡೇಟ್ ಮುಂದೆ ಹಾಕಿದ್ರು. ಈಗ ಇದೇ ರೀತಿ ರಾಮಾಯಣ ಟ್ರೇಲರ್ ಮುಂದೆ ಹೋಗಿದ್ದು, ಮತ್ತೆ ಯಾವ ಡೇಟ್ ಅಲ್ಲಿ ರಾಮಾಯಣ ಜಲಕ್ ತೋರಿಸ್ತಾರೆ ಕಾದ್ ನೋಡಬೇಕು.